ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸರ್ವೆ ಸಮೀಕ್ಷೆ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ. ಜನ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ. 60 ಪ್ರಶ್ನೆಗಳು ಕೇಳೋದು ಬಿಟ್ಟು 5 ಪ್ರಶ್ನೆಗೆ ಬಂದು ನಿಂತಿದ್ದಾರೆ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಇದು ಒಂದು ವೈಜ್ಞಾನಿಕ ಸರ್ವೆ ಆಗ್ತದನ, ಇದನ್ನು ಕಸದ ಬಿಟ್ಟಿಗೆ ಎಸುವಂಥ ಒಂದು ಪ್ರಯತ್ನ ಆಗ್ತದನ. ಯಾಕಂದರೆ ಈ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಯಾರಿಗಾದರೂ ಇದನ್ನು ಒಂದು ನೆಪ ಇಟ್ಕೊಂಡು ನಮ್ಮ ಹೋರಾಟಗಾರರು ಹೇಗಾದರೂ ಒಟ್ಟು OBC ಈ ಸರ್ವೆಯನ್ನು ತಪ್ಪಿಸ್ಬೇಕು ಅನ್ನೋಂಥ ಜನ ಮನೋಸ್ಥಿತಿಯ ಜನ ಒಂದು ರೀತಿ ಖುಷಿ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವತ್ತು ನಿಜವಾಗಿಯೂ ಸರ್ವೆ ಆಗಬೇಕ್ರಿ. ಇದನ್ನು ಯಾರೋ ಒಂದು 5% ಜನರ ಸಲುವಾಗಿ ಅವರು ಇಡೀ ಸಮಾಜದ, ಇಡೀ ದೇಶದ, ಇಡೀ ರಾಜ್ಯದ ಸಂಪತ್ತನ್ನು 5ರಿಂದ 10 ಜನ ಹಚ್ಚು ಕೂತ್ಬಿಟ್ಟಿದ್ದಾರೆ. ಅದನ್ನು ಅವರು ಈಗ ಕೊಡ್ಲಿಕ್ಕೆ ಒಲ್ಲಂತ ಇದ್ದಾರೆ. ನಮ್ದಿಲ್ಲ ಕೊಡೋದಿಲ್ಲ, ನಮ್ಮ ರೆಕಾರ್ಡ್ಸ್ ಕೊಡೋದಿಲ್ಲ, ನಾವು ಕೋಟಿ ಗಳಿಸಿದ್ದೀವಿ ಅನ್ನುವಂಗೆ ಸ್ವತಃ DK ಶಿವಕುಮಾರ್ ಅವರನ್ನೇ ಉತ್ತರ ಕೊಡಲಿಲ್ಲ. ಯಾವ ಪಕ್ಷ ಇವತ್ತು ಸರ್ವೆ ಮಾಡಿಸ್ಬೇಕಂತ ಹೇಳ್ತಾ ಇತ್ತು ಆ ಪಕ್ಷದ ಮುಖ್ಯ 2ನೇ ನಂಬರ್ ಇವರೇ. ಇವತ್ತು ಅವ್ರಿಗೆ ಅದರ ಬಗ್ಗೆ ಕಾಳಜಿ ಇಲ್ಲ. ಇಷ್ಟೊಂದು ಪ್ರಶ್ನೆನ ಅಂತ ಕೇಳಿ ಜನರನ್ನು ನಿರಾಶೆಗೊಳಿದ್ರು. BJPಗರಿಗೆ ಅಂತ ಅದು ಬೇಕಾಗಿಲ್ಲ. ಬಡ್ಡಂಗೆ ಅಥವಾ ಕಟ್ಟಂಗೆ ದೇಶಕ್ಕೆ ಬೆಂಕಿ ಹೆಚ್ಚು ಕೆಲಸ ಆಗಿದೆ ಅಂತ ಸಿದ್ದರಾಮಯ್ಯ ಸದಾ ಬೈತಾ ಇರ್ತಾರೆ, ಟೀಕೆ ಮಾಡ್ತಾ ಇರ್ತಾರೆ. ಮತ್ತು ಜಾತಿ ಇಲ್ಲೇನ್ರಿ, ಅದನ್ನು ಬಿಟ್ಟು ವ್ಯವಹಾರ ಮಾಡೋದಿಲ್ಲ, ಆದರೂ ಮಾತಾಡೋದು ಬಿಡೋದಿಲ್ಲ. ಹೀಗಾಗಿ ಇವತ್ತು ಕೆಲವು ಮತ್ತು ಮಾಧ್ಯಮಗಳ ಒಂದು ಪ್ರಚಾರ ಅಪಪ್ರಚಾರದಿಂದ ಇವತ್ತು ಈ 2ನೇ ಈ OBC ಸರ್ವೆ, ಹಿಂದುಳಿದವರ ಸರ್ವೆ ಅಪಯಶಸ್ಸನ್ನು ಹೊಂತ ಅನ್ನುವಂಥದ್ದು ಈ ರಿಪೋರ್ಟ್ಸ್ ಬಂದರೆ ಹಿಂಗೆ ಬರ್ತಾಯಿದ್ದಾವೆ. ಬೆಂಗಳೂರಲ್ಲಂತೂ ಯಾರು ಕೋಆಪ್ರೇಷನ್ ಮಾಡ್ತಾಯಿಲ್ಲ ಮ್ಯಾಕ್ಸಿಮಮ್ ಜನ ಅಂತೇಳಿ. ಮತ್ತು ಬೆಂಗಳೂರಲ್ಲಿ ಹೆಚ್ಚಿಗೆ ಮೆಟ್ರೋಪಾಲಿಟನ್ ಏರಿಯಾ, ಅದು ಕೆಲವೊಂದು ಶ್ರೀಮಂತ ಏರಿಯಾಗಳಿದ್ದಾವೆ, ಅಲ್ಲಿ ಯಾರು ಭಾಗ ತೆಗೋಂಗಿಲ್ಲ, ಹೊರಗೆ ನಾಯಿಗಳಿವೆ, ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರ್ತಾರೆ ಅಂತೇಳಿ ಅನೇಕ ಶಿಕ್ಷಕರು ವರದಿ ಮಾಡ್ತಾರೆ. ಮತ್ತು ಸ್ವತಃ ಶಿಕ್ಷಕರಲ್ಲಿ ಭಾಳಷ್ಟು ಜನ ಸರಿಯಾಗಿ ಸರ್ವೆ ಮಾಡಲಿಕ್ಕೆ ಮನಸ್ಸಿಲ್ಲ ಅವ್ರಿಗೆ. ಇದು ಅಲ್ಲಿ ಗಮನಿಸ್ಬೇಕಾಗಿದೆ. ಕಡಿಮೆ ಸಮಯದಲ್ಲಿ ಮುಗಿಸ್ಬೇಕು ಅನ್ನೋಂಥ ಒಂದು ಕಾರಣ. ಜೊತೆಗೆ ನಮ್ಮ ಸೂಟಿ ಬಂದಿದ್ರಿ, ದಸರಾ ಸೂಟಿ ಹಾಳು ಮಾಡಿದ್ರು ಸಿಟ್ಟು ಒಳಗೆ. ಹೀಗಾಗಿ ಎರಡೂ ಕೂಡ ಭಾಳಷ್ಟು ಶಿಕ್ಷಕರು ಇದು ಕೋಆಪ್ರೇಷನ್ ಮಾಡೋಕ್ಕಿಂತ ಇನ್ನು ಅನಿವಾರ್ಯಪ್ಪ ಅಂಥೇಳಿ ಸರಿಯಾಗಿ ಸರ್ವೆ ಮಾಡಿಲ್ಲ ಅನ್ನೋ ಸಹಿತ ವರದಿಗಳು ಬರ್ತಾ ಇದ್ದಾವೆ. ಮನೇಲಿ ಎಷ್ಟು ಜನ ಇದ್ದಾರೆ, ಅವ್ರು ಯಾರು, ಏನು, ಎಂತು, ಅವ್ರ ಬಗ್ಗೆ ಪ್ರಶ್ನೆ ಕಡಿಮೆ ಆಗಿದೆ ಅಂತೇಳಿ ತಿಳಿತಾ ಇದ್ದಾವೆ. ಯಾಕಂದರೆ ಇದು ಮಾಡಿದ ಉದ್ದೇಶ ಕೆಟ್ಟಲ್ಲ. ಯಾಕೆ ನಾವು ಹಿಂಗೆ ತಿಳ್ಕೊಳ್ತಾ ಇದ್ದೀವೋ ಗೊತ್ತಿಲ್ಲ. ಇಲ್ಲಿ ಮತ್ತು ಒಂದು ತಿಳ್ಕೊಬೇಕಾಗಿದೆ, ನಾವೆಲ್ಲರೂ ಇಂದಿಲ್ಲ ನಾಳೆ ಈ ಸರ್ವೆಯನ್ನು ಮಾಡಲೇಬೇಕು, ಒಪ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಮಲ್ಲಿ ಜಾತಿಗಳು ಇಲ್ಲದಂತ ಯಾರೂ ಹೇಳಿಕ್ಕೆ ಸಾಧ್ಯ ಇಲ್ಲ. ಜಾತಿಗಳದಾವಣ ರೀ, ಜಾತಿ ಬಿಟ್ಟಲ್ಲಿ ಏನೂ ವ್ಯವಹಾರ ಆಗೋದಿಲ್ಲ. ಇಲ್ಲಿ ಜಾತಿ ಧರ್ಮನೋ ಜಾತಿ ಸಹಿತ ಡಿಫೈನ್ ಮಾಡಲಿಕ್ಕೆ ಆಗಲ್ಲ ಅಂತ ಕ್ಲಿಷ್ಟ ಸಂಗತಿಯಲ್ಲಿ ಜಟಿಲವಾದ ಪ್ರಶ್ನೆ ಆಗಿ ಹೋಗ್ಬಿಟ್ಟದೆ. ಇವತ್ತು ಜಾತಿನ ಧರ್ಮ ಆಗಿದೆ ಭಾಷೆಗಳೇ. ಜಾತಿ ಒಂದು ಪೀಠ ನಾವು ನೋಡ್ತಾ ಇದ್ದೀವಿ, ಇಲ್ಲಂತಲ್ಲ. ಹೀಗಾಗಿ ಜಾತಿ ಧರ್ಮದ ರೂಪ ಪಡೆದದು. ಇವತ್ತು ಧರ್ಮದ ಜಾತಿ ರೂಪ ಪಡಿತು, ಅದು ಡಿಸ್ಕಷನ್ ಮಾಡುವಂಥ ವಿಷಯ. ಏನೂ ಇಲ್ಲ. ಅದಿದ್ದಾಗ ಎಷ್ಟು ಜನ ಇದ್ದಾರಪ್ಪ ಅವ್ರು ನಾವು ಏನು ಸವಲತ್ತು ಕೊಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಲೋಕ ಕಲ್ಯಾಣಕಾರಕವಾದಂಥ ನಮ್ಮದು ಏನಪ್ಪ ಕಾನ್ಸ್ಟಿಟ್ಯೂಷನ್ಸ್, ಪ್ರಜಾತಂತ್ರದ ಇಲ್ಲ. ಪ್ರತಿಯೊಬ್ಬರಿಗೂ ಬದುಕು ಹಕ್ಕು ಕೊಡಬೇಕಾಗಿದೆ. ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ತು, ಎಲ್ಲರಿಗೂ ಒಂದು ಓಟ್ ಅಂತೇಳಿ. ಭಾಳ ದೊಡ್ಡ ಸಾಹಸ ಇರುತ್ತೆ. ಇಲ್ಲಾಂದ್ರೆ ಆಗ್ತಿರಲಿಲ್ಲ. ಅಂಬೇಡ್ಕರ್ ಅವರು ಇಲ್ಲದ್ರೆ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ ನನಗೆ. ಬ್ರಿಟಿಷರು ಬರೆದು ಹೋಗಿದ್ರೆ ಈ ದೇಶದಲ್ಲೇ ಪ್ರಜಾಪ್ರಭುತ್ವ ಬರ್ತಿತ್ತೋ ಇಲ್ಲೋ ಅನ್ನೋ ಪ್ರಶ್ನೆ ಅದ ಇವತ್ತು. ಯಾಕೆ ನಾವು ಸಣ್ಣ ಸಣ್ಣ ರಾಜ್ಯಗಳು ರೀ, ಬರೀ ಬಡದಲ್ಲೇ ಸತ್ತೀವಿ ನಾವು. ಇತಿಹಾಸ ತುಂಬ ಎಲ್ಲ ಮಹಾರಾಷ್ಟ್ರದ ಮರಾಠಿ ಜನ ಕನ್ನಡಿಗರ ಮೇಲೆ, ಕನ್ನಡಿಗರು ಮರಾಠಿಗರ ಮೇಲೆ, ಅದೇ ಕಾಲಕ್ಕೆ ತೆಲುಗರು ಕನ್ನಡಿಗರ ಮೇಲೆ, ಕನ್ನಡಿಗರು ತೆಲುಗರ ಮೇಲೆ, ಹರ್ಷವರ್ಧನ್ ಉತ್ತರದ ಅವನ ಜೊತೆಗೆ ನಮ್ಮ ಚಾಲುಕ್ಯ ಪುಲಕೇಶಿ ಹೋರಾಟಗಳು ಬರೀ ಇದೇ ಇಡೀ ಇತಿಹಾಸ ನೋಡಿದಾಗ ಅಶೋಕನ ಸಮಯದಲ್ಲೇ, ಅಶೋಕ ನಂತರದಲ್ಲೇ, ಈ ಮೊಘಲರ ಸಮಯದಲ್ಲೇ, ಅಕ್ಬರ್ ಮತ್ತು ಔರಂಗಜೇಬ್ ಸಮಯದಲ್ಲೇ, ನಂತರ ಬ್ರಿಟಿಷ್ ಕಾಲದಲ್ಲಿ ಮಾತ್ರ ಇಡೀ ದೇಶ ಒಂದಾಗಿದೆ ವಿನ ಉಳಿದ ಸಮಯದಲ್ಲಿ ಬಟಂಗೆ ಕಟ್ಟಂಗೆ ಆಗಿದ್ದೇನೆ ಇಲ್ಲ. ಅದನ್ನು ಇವತ್ತು ಹೇಳ್ತಾ ಇದ್ದಾರೆ. ಸರಿ ಅದ ಮಾತು. ಆದ್ರೆ ಜಾತಿ ಇಲ್ಲ ಅಂತ ಯಾರು ಹೇಳ್ತೀರಿ ಇಲ್ಲೇ? ಇದಕ್ಕೆ ಹೇಳ್ಬೇರಿ. ಹೌದು ಬೈ, ಇಲ್ಲಿ ಒಟ್ಟು ಜಾತಿ ಎಲ್ಲ ಸುಳ್ಳು ಮಾಡ್ಲಿಕ್ಕೆ ಇರ್ತಾರೆ, ಅವರು ಬೆಂಕಿ ಹಚ್ಚಾರ ಅಂತ ಹೇಳಿ ರೆಡ್ಡಿ ಇಲ್ಲ. ಹೌದು, ಅನ್ನೂ ಎಲ್ಲರೂ ಸಿದ್ದರಾಮಯ್ಯ ತಪ್ಪು ಮಾಡಿದಾರಂತೆ. ಬಟ್ ಇಲ್ಲಿ ದೊಡ್ಡ ಸಮುದಾಯ ಇದೆ. ಇಲ್ಲಿ OBC
ಆ ಸಮುದಾಯಕ್ಕೆ ಜೊತೆಗೆ SC ST ಸರ್ವೆ ಅದ ಅವ್ರದ್ದು. ಸಿದ್ದರಾಮಯ್ಯ ನಮ್ಮ ಇವರು ಅಂಬೇಡ್ಕರ್ ಅವರು ಮಾಡಿ ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾರೆ. ಬಟ್ OBC ಪಾಪ ಅನ್ಯಾಯ ಆಗ್ತದೆ. OBC ಜನರಿಗೆ ಅವರು ಹಿಂದುಳಿದ ಜನ ಆರ್ಥಿಕವಾಗಿ ಬಂದಿರಲಿಲ್ಲ, ಪ್ರಯತ್ನ ಸಾಕಷ್ಟು ಮಾಡಿದ್ರು ಅಂಬೇಡ್ಕರ್ ಅವರು ಆರ್ಥಿಕ ಸಮಾನತೆ ತರಬೇಕಂತೇಳಿ. ಅದಿಲ್ಲಿ ಸಾಧ್ಯ ಇಲ್ಲ ಅನ್ನೋದು ನಾವು ಈಗ ಇತಿಹಾಸ ನೋಡ್ತಾ ಬಂದಿದ್ದೀವಿ. ಕೆಲವು ಜನರಲ್ಲಿ ಇಡೀ ಆಸ್ತಿ ಇರೋದರಿಂದ ಒಂದು ಕಾಲಕ್ಕೆ ಫ್ಯೂಡಲಿಸ್ಟ್ ಅದರ ಇನಾಮದಾರರು ಜಮೀನ್ದಾರನ್ನ ಆಳ್ಕೊತ ಬಂದರು. ನಂತರ ಬ್ರಿಟಿಷರು ಬಂದರು, ಮತ್ತೆ ಯಾರು ಬಂದರು, ದುಡ್ಡಿದ್ದವ ಅವ್ರು ಹಿಂದೆ ಆಟೋಮೆಟಿಕ್ ಕಸುತ್ತಾರೆ ಬಂದೇ ಬರ್ತಾರೆ. ಹೀಗೆ ನಮ್ಮ ಚಾತುರ್ ವರ್ಗಗಳು ನಿರ್ಮಾಣ ಆದವು. ಮ್ಯಾಲಿನ 3 ವರ್ಗಗಳು ನಮ್ಮನ್ನು ಆಳ್ತಾ ಬಂದರು, ಕೈಗಿನ ವರ್ಣ ಆಳಿಸ್ಕೊಳ್ತಾ ಬಂತು. ಇದರಲ್ಲಿ ಯಾರು ಬಲಿಷ್ಠ ಇದ್ದಾರೆ ಕೆಲವೊಮ್ಮೆ ಅರಸರು ಆಗಿದ್ದಾರೆ, ಇಲ್ಲಂತಲ್ಲ. ಅಶೋಕ ಮುರ ಅನ್ನೋದು ನಮ್ಮಗಳ ಹುಟ್ಟಿದಂಥವ ಇಲ್ಲಂತಲ್ಲ. ಆದರೂ ಒಬ್ಬ ಏನೋ ಲೀಡರ್ ಆಗ್ತಾರಲ್ಲ, ಅದ್ರ ಉಳಿದ ಜನ ಎಲ್ಲ ಇಲ್ಲ ದಾಸರಾಗಿ ಅಸ್ಪೃಶ್ಯರಾಗಿ ಅಥವಾ ಜಾತಿಯವರಾಗಿ ಯಾವುದೇ ಸವಲತ್ತನ್ನು ಪಡೆಯಲಾರ ಹೋಗುವಂಥ ಪ್ರಸಂಗಗಳು ಇತ್ತೀಚೆಗೆ ಸ್ವತಂತ್ರ ಸಿಕ್ಕ ಮೇಲೆ ಇದಂತೇನೋ ನಮ್ಮ ಗಾಂಧೀಜಿಯವರು ಮೀಸಲಾತಿ ಅಂದರು. ಇಲ್ಲ ಸಪ್ರೇಟ್ ಸ್ಟೇಟ್ ಮಾಡ್ಕೊಂಡು ಹೋಗೋ ವಿಚಾರದಲ್ಲಿ ಅಂಬೇಡ್ಕರ್ ಅವರು ಇದ್ದರು, ಅದನ್ನು ಉಳಿಸಿದವರು ಗಾಂಧೀಜಿಯವರು. ಅದ್ರ ಬಗ್ಗೆ ಇತಿಹಾಸ ನಮ್ಮ ಪರಿಕಲ್ಪನೆ ಇಲ್ಲ. ನಮ್ಮ ಮನಸ್ಸಿಗೆ ಬಂದಾಗ ಮಾತಾಡ್ತಾ ಇರ್ತೀವಿ. ಇವತ್ತೇನೋ OBC ಮಾಡೋದು 1931 ನಂತರ ನಮ್ಮಲ್ಲಿ ಇದು ಆಗಿಲ್ಲ, ಇದು ಜಾತಿ ಗಣಿತ ಆಗಿಲ್ಲ. ಆದರೆ ಜಾತಿ ಬಿಟ್ಟಿರೋ ವ್ಯವಹಾರ ಇಲ್ಲ. ಇಲ್ಲಿ ಬುದ್ಧಿವಂತ ವರ್ಗ, ಶ್ರೀಮಂತ ವರ್ಗ, ಈ ಮೇಲಿನ 3 ವರ್ಗಗಳು ಇರೋದ್ರಿಂದಾಗಿ ಉಳಿದ್ರ ಬಗ್ಗೆ ನಿಷ್ಕಾಳಜಿ. ಇವತ್ತು ದಿವಸ ಅದು ರಾಹುಲ್ ಗಾಂಧಿ ರಾಷ್ಟ್ರ ಮಟ್ಟದಲ್ಲೇ ಅವರು ಕಾಂಗ್ರೆಸ್ ಹಿಂದಿನ ಕಾಂಗ್ರೆಸ್ಸಾಗ ಅವರು ಮಾಡಿಸಿಲ್ಲ, ಮಾತು ಬೇರೆ. ಯಾಕಂದ್ರೆ 1931ರಾಗ ಅದರ ನಂತರ ಎಷ್ಟು ವರ್ಷ ಆಯ್ತು ರೀ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಎಲ್ಲೂ ಮಾಡಲಿಲ್ಲ ಈ ಒಂದು ಜಾತಿ ಗಣತಿಯನ್ನು. ಎಷ್ಟು ಇದರಪ್ಪ ಅಂದರೆ ಕೊನೆಗೆ ಸುಪ್ರೀಂ ಕೋರ್ಟ್ಗಳು ಮೆಂದಿನ ಹೇಳಿಕೈದ್ವಿ, OBC 27, 30, 40 ಮಾಡೋಕೆ ಇದ್ದ ತಕ್ಷಣ ಯಾಕೆ ಎಷ್ಟು ಮಾಡ್ತೀರಿ, ಸರ್ವೆ ಎಲ್ಲೈತಿ ನಿಮ್ಮದು, ಯಾವುದ್ರ ಮೇಲೆ ಕೇಳ್ತೀರಿ ಅಂದಾಗ ಅನಿವಾರ್ಯವಾಗಿ OBC ಸರ್ವೆ ಆಗಬೇಕು ಅದು ಬಂತು. ಅದನ್ನು ಮಾಡಲಿಕ್ಕೆ ಇರ್ತಾರೆ. ಈಗ ಕೋಆಪ್ರೇಷನ್ ಇಲ್ಲ, ಸಹಕಾರ ಮಾಡ್ತಾ ಇಲ್ಲ. ಒಂದು ಕಡೆ ಕಲಿತ ವರ್ಗ ಆಗಿರ್ಬೋದು, ಶಿಕ್ಷಕ ವರ್ಗ ಆಗಿರ್ಬೋದು, ಮತ್ತಾವುದು ವರ್ಗ ಆಗಿರ್ಬೋದು, ಮತ್ತು ಹೆಬ್ಬಟ್ಟಿನವ್ರಿಗೆ ತಿಳೋಕ್ಕಿಲ್ಲ ಪಾಪ ಅವ್ರಿಗೆ. ಅವ್ರು ಏನು ಹೇಳಿದ್ರೆ ಕೇಳ್ಕೊಂಡು ಹೋಗ್ತಾರೆ. ಕೆಲವೊಮ್ಮೆ ಅವ್ರನ್ನೂ ಸರ್ವೆ ಮಾಡೋದಿಲ್ಲ. ಮನೆಗೆ ಎಷ್ಟು ಬೇರೆ ಕೇಳ್ಕೊಂಡು ಹೋಗುವಂಥ ಅನೇಕ ಶಿಕ್ಷಕರಿದ್ದಾರೆ. ಈಗ ನೋಡಲ್ಲ, ಬಿಹಾರದಲ್ಲೇ ಒಂದೇ ಮನೆಯಲ್ಲೇ 500-600 ವೋಟರ್ಸ್ ಇದ್ದಾರೆ. ಇದನ್ನು ಕೇಳಿ ಆಶ್ಚರ್ಯ ಅನ್ನಿಸ್ತದ, ಎಲ್ಲಿ ದೇಶ ಎಲ್ಲಿದ್ದೀವಿ ನಾವು ಅಂತೇಳಿ. ವೋಟರ್ಸ್ ಅಂದರೆ ದೇಶ ಸಿಟಿಜನ್ಸ್. ಅವರು ಒಂದು ಮನೆಯಲ್ಲಿ 600-500 ಜನ ಯಾರು ಮಾಡಿದರು? RJD ಅವರು ಮಾಡಿದ್ದಾರೆ, BJP ಅವರು ಮಾಡಿದ್ದಾರೆ, ಕಾಂಗ್ರೆಸ್ಗರು ಮಾಡಿದ್ದಾರೆ. ಎಲ್ಲರೂ ಕೂಡಿ ಒಟ್ಟು ರದ್ದು ನಡೆಸಿಬಿಟ್ಟಿದ್ದಾರೆ. ನಿಮ್ಗೆ ರಿಯಲಾಗಿ ಕರೆಕ್ಟ್ ನಿಮಗೆ ವೋಟರ್ ಲಿಸ್ಟೇ ಸಿಗೋದಿಲ್ಲ. ಈ ಪರಿಸ್ಥಿತಿ ಇವತ್ತು ನಿಲ್ಲಿಸಿಬಿಟ್ಟಿದ್ದಾರೆ ವೋಟ್ ಸಲುವಾಗಿ. ಇದು ಹಂಗೆ, ಇದು OBC ಕರೆಕ್ಟ್ ಬರ್ತದ್ರೆ ಎಲ್ಲರೂ ಎಷ್ಟೆಷ್ಟು ಇದ್ದಾರೆ ಏನಾದರೂ ಗೊತ್ತಾಗ್ತದಲ್ಲ ರೀ. ಇವತ್ತು ಜ್ವಲಂತ ಸಾಕ್ಷಿ ಸದ್ದೀಗ ಎಲೆಕ್ಷನ್ ಕಮಿಷನ್ ಮಾಡಿದಾನ. ಒಂದೊಂದು ಕುಟುಂಬದ ಒಂದು ಮನೆಯಲ್ಲಿ 600-700 ವೋಟರ್ಸ್ ಇದಾರ. ಅಷ್ಟು ಮಂದಿ ಒಂದು ಕಡೆ ಸಾಧ್ಯ ಇದೆ ಸಣ್ಣ ಮನೆಯಲ್ಲೇ ಒಂದೇ ಅಡ್ರೆಸ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವೆಲ್ಲ ನೆಲೆಯಲ್ಲಿ ನಾವು ಇವತ್ತು ನಮಗೆ ಸರ್ವೆ ಆಗಬೇಕು ಅನ್ನೋ ಗೊತ್ತಾಗಬೇಕಿದು. ಇಲ್ಲಾಂದ್ರೆ ಬೃಹತ್ ಏನು ನಾವು ಅದೀವಲ್ಲ ದೊಡ್ಡ ಜನಾಂಗ ಏನಿದೆ ಅವ್ರಿಗೆಲ್ಲ ಅನ್ಯಾಯ ಮಾಡಿದಂಗೆ. ಇಷ್ಟಾದ್ರೂ ನಮ್ಮ ಜನ ತಿಳ್ಕೊಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡಿದಾರೋ ತಪ್ಪು ಕೆಲಸ ಮಾಡಿದ್ರು ಬೇರೆಡೂ ಅಟ್ಲೀಸ್ಟ್ ನಾವು ಎಷ್ಟು ಜನ ಇದ್ದೀವಿ ನಮ್ಗೆ ಗೊತ್ತಾಗಬೇಕಲ್ಲ. ಹೊರಗಿಂದ ಬಂದವ್ರು ಇದ್ದಾರೆ, ಅವ್ರು ಬಂದು ಓಟ್ ಹಾಕ್ತಾರೆ, ಇದ್ರ ಮೇಲೆ ಪುಕಾರ ಎಬ್ಬಿಸ್ತಾ ಇರ್ತಾರೆ. BJP ಎಬ್ಬಿಸ್ರೆ ತಪ್ಪಿಲ್ಲ, ಅದು ಹೊರಗಡೆ ಹಾಕೋದು ಬೇಡ. ಬಟ್ ಇದಕ್ಕೇನು ಉತ್ತರ? ಅದು ಅಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಅದ, ಮತ್ತು ಚುನಾವಣಾ ಆಯೋಗ ಸರ್ವೆ ಮಾಡ್ಲಿಕ್ಕೆ ರೀ ಒಂದೊಂದು ಮನ್ಯಾಗ. ಮತ್ತು ಮನೆ ನಮ್ಮ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಯವರು ತೋರಿಸಿದಾರೆ, ಒಂದು ಮನ್ಯಾಗ 80-90 ವೋಟರ್ಸ್ ಇದ್ದಿದ್ದು ಒಂದೇ ಅಡ್ರೆಸ್ ಮೇಲೆ. ಆಧಾರ್ ಕಾರ್ಡ್ದಾಗ ಅಡ್ರೆಸ್ ಇರ್ತದೆ, ಆಧಾರ್ ಕಾರ್ಡ್ ತೊಗೊಳ್ಳೋದಿಲ್ಲ. ಏನಿದೆಲ್ಲ ಈಗೆಲ್ಲ ನೆರಗಟ್ಟಲ್ಲ. ಈ ಸರ್ವೆ ಮತ್ತೊಮ್ಮೆ ಆಗದಿರಲಿ ನಾವು ಬಯಸ್ತಾ ಇದ್ವಿ. ಬಟ್ ಈಗೆಲ್ಲ ಡೆವಲಪ್ಮೆಂಟ್ ನೋಡಿದ್ರೆ ಮತ್ತು BJPಗರು ಇದು ಮುಗಿದ ತಕ್ಷಣ ಇಲ್ಲ ಇದು ಒಂದು ಸಣ್ಣಬೇಕಾಗಿದೆ ಎಲ್ಲರೂ ಕೇಳಿಲ್ಲ ಅಂತೇಳಿ ಮತ್ತೊಮ್ಮೆ ದುಂಬಳಿ ಹೇಳ್ತದೇನೋ ಯಾರಿಗೂ ಗೊತ್ತು. ಯಾಕೆ ಈಗಾಗಲೇ ಕಾಂತರಾಜ್ ವರದಿಯನ್ನು ಮೂರಿಗೆ ಇಟ್ಟಿದ್ದಾಗಿದೆ. ಇನ್ನು ನೆಕ್ಸ್ಟ್ ಈ ವರದಿಯನ್ನು ಮೂರಿಗೆ ಇಟ್ಟು ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ. ಯಾಕಂದ್ರೆ ಇದರಲ್ಲಿ ಯಾರಿಗೂ ಆಸಕ್ತಿ ಇಲ್ಲ. ಮತ್ತು ಸ್ವತಃ OBC ಅವ್ರಿಗೆ ಸಹಿತ ಪಾಪ ಅದ್ರ ಬಗ್ಗೆ ತಿಳುವಳಿಕೆನೂ ಇಲ್ಲ. ಏನು ಆಗಬೇಕು ಸುಮ್ಮನೆ ಆಯೋಗ ಅಂತ ಹೇಳ್ತದೆ ಅಷ್ಟೇ. ಅದ್ರ ಸಲುವಾಗಿ ನಡೆದ ಡೆವಲಪ್ಮೆಂಟ್ ನೋಡಿ ದೊಡ್ಡ ಸ್ಟ್ರೈಕ್ ಆಗಬೇಕಾಗಿತ್ತು. OBC ಅವರಿಂದ ಆಗಿರ್ಬೋದು, ಅಥವಾ ದಲಿತರಿಂದ ಆಗಿರ್ಬೋದು, ಅದು ST ಅವರಿಂದ ಆಗಿರ್ಬೋದು, ಮೈನಾರಿಟಿ ಅವರಿಂದ ಆಗಿರ್ಬೋದು. ಇದು ಆಗಬೇಕು ಸರ್ವೆ ಅಂತೇಳಿ. ಆ ಸರ್ವೆ ಆಗಬೇಕು ಅನ್ನೋದು ಸ್ಟ್ರೈಕ್ ಅಲ್ಲ, ಅದ್ರ ಮಾತೇ ಇಲ್ಲ. ಏನೋ ಸಿದ್ದರಾಮಯ್ಯನವರು ಗಟ್ಟಿ ಮನಸ್ಸನ್ನು ಮಾಡಲಿಕ್ಕೆ ಹೆಚ್ಚಿದ್ದಾರೆ, ಏನಾಗ್ತದೆ ನೋಡೋಣ ಅಂತ ಹೇಳ್ತಾ. ಮತ್ತು ಅದು ಕೊನೆಗೆ ಬಂದು 5 ಪ್ರಶ್ನೆ ಕೇಳ್ತಾರಂತ. ಅದು ನಿಮಗೆ ಕೆಲಸ 60ರಲ್ಲೇ
ಅಂದ್ರೆ ಆರ್ಥಿಕ ಸ್ಥಿತಿ ನಮ್ಗೆ ತಿಳಿಬೇಕಾಗಿತ್ತು, ಅದಕ್ಕೆ ಮಾಡಿಸಿದ್ರು. ಇದು ಸ್ವತಃ ದೊಡ್ಡ ಉದ್ದದಾವು ಪ್ರಶ್ನೆ ಅಂತೇಳಿ ನಮ್ಮ ಏನಪ್ಪ ಅಂದರೆ DKಶಿ ಅವರು ಹೇಳಿದ ನಂತರ ಮತ್ತು BJPಗರಂತೂ ಎಲ್ಲರೂ ಆರ್ಗ್ಯುಮೆಂಟ್ ಮಾಡ್ತಾಯಿದ್ದಾರೆ, ವಿರೋಧ ಪಕ್ಷದವರು. ಇದು ಬೇಡ, ಮೋದಿಯವ್ರು ಮಾಡ್ತಾರೆ 2027 ಆಗ ಮಾಡೋರು ಅಂತೇಳಿ. ಏನಾಗ್ತದಾಗಲಿ, ಯಾಕೆಂದ್ರೆ ನಾವು ಮಾಡಿದ್ದು ನಾವು ಊಟ ಮಾಡ್ಬೇಕಲ್ಲ, ನಾವು ಮಾಡಿದ ಕರ್ಮ ನಮ್ಮ ಬೆನ್ನತ್ತುವುದು ಅಂತ ಏನೋ ಒಂದು ಕಡೆ ಶರಣರು ಹೇಳ್ತಾರೆ. ಹಾಗೆ ಇವತ್ತು ಅದೇನೋ ಆಗಲಿ, ಒಟ್ಟು ಒಂದು ಮಾತ್ರ ಕ್ಲಿಯರ್ ಆಗ್ತಾಯಿದೆ. ಈ ಒಂದು ಸರ್ವೆ ಮಾಡೋದ್ರಲ್ಲೇ ಭಾಳಷ್ಟು ಜನ ಮೇಲ್ವರ್ಣೀಯ ಜನರಿಗೆ, ಅಧಿಕಾರಿಗಳಿಗೆ ಮನಸ್ಸಿಲ್ಲ, ಮತ್ತು ಭಾಳಷ್ಟು ಪಕ್ಷಗಳಿಗೆ ಇದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ಲಿಕ್ಕತ್ತದ. ಇದು ನಿಮಗೇನು ಅನ್ನಿಸ್ತದ್ರಿ? ನಾನು ತಪ್ಪು ಮಾತಾಡಿನೇನು, ಸುಳ್ಳು ಮಾತಾಡಿನೇನು? ತಪ್ಪಲ್ಲ, ಸುಳ್ಳು ಅಲ್ಲ. ಲೈಕರ್ ಮಾಡಿರಿ, ಡಿಸ್ಲೈಕರ್ ಮಾಡಿರಿ, ಚರ್ಚೆ ಮಾಡಿರಿ. ಯಾಕಂದರೆ ಬಹುಸಂಖ್ಯಾತ ಜನರಿಗೆ ಅನ್ಯಾಯ ಮಾಡೋದು ತಪ್ಪು ಅನ್ನೋದು ನಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥದ ಹೆಚ್ಚು ಸತ್ಯದ ಕೈಗಳಲ್ಲಿ ವಂದನೆಗಳು.